30,000 ಅವರೇಜ್ ಹಿಡಿದ್ರು 1,000ಕ್ಕೆ 1 ಲಕ್ಷ ರೂಪಾಯಿ ನೀವು ಆರಾಮಾಗಿ ಆದಾಯ ಮಾಡ್ಬೋದು ಒಂದು ಬ್ಯಾಚಿಂದ. ಈಗ ಊರು ನಾಟಿಗಳಾದರೆ 6 ತಿಂಗಳಿಗೆ ಬರುತ್ತೆ, ಇದಾದರೆ ಒಂದು 3 ರಿಂದ 4 ತಿಂಗಳಿಗೆ ಬರುತ್ತೆ. ಫೀಡು ನೀರು ಕೊಟ್ಬಿಟ್ರೆ ತನ್ನಷ್ಟೇ ತಾನು ಬೆಳೀತಾ ಇರುತ್ತೆ. ಒಬ್ಬ ರೈತ ಇದ್ರೂ 1,000 2,000 ಮರಿ ಮಾಡ್ಬೋದು ಸರ್. ಸಂತೆಗಳಿಗೆಲ್ಲ ನೀವು ಬೇಕಾದ್ರೆ ಒಂದು ಹ್ಯಾಟೇನ ಒಂದು ಹುಂಜಾನ ಕಟ್ಕೊಂಡು ಹೋದರೆ ಇವತ್ತು ಏನಿಲ್ಲ ಅಂದರೆ 1,200 ರಿಂದ 1,300 ರೂಪಾಯಿ ಸೇಲ್ ಆಗ್ತಾ ಇದೆ. ಬಂದು ಅಲ್ಲೇ ಕ್ಯಾಶ್ ಕೊಟ್ಟು ಅಲ್ಲೇ ತೂಕ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಟ್ಟು ಹೋಗ್ತಾರೆ. ಸೊ ಇದೇನಪ್ಪ ಮೈಸೂರು ನಾಟಿ ಅದಕ್ಕೆ ಅಂತ ಹೇಳಿದರೆ, ಸುಮಾರು ಜನಗಳು ಇವತ್ತು ಊರು ಕೋಳಿಗಳನ್ನ ಸಾಕ್ತೀರಾ. ಊರು ಕೋಳಿಗಳು ಸಾಕಿದರೆ ಮೊಟ್ಟೆಗಳು ಸಹ ಕಡಿಮೆ, ಮತ್ತು ಅದಕ್ಕೆ ರೋಗ ರುಜಿನಗಳು ಬಂದರೆ ಉಳಿಯಲ್ಲ, ಒಂದಕ್ಕೆ ಬಂದರೆ ಇನ್ನೊಂದಕ್ಕೆ ಹೋಗ್ಬಿಡುತ್ತೆ. ಬಟ್ ಮೈಸೂರು ನಾಟಿಯಲ್ಲಿ ಆ ಥರ ಇರಲ್ಲ. ಇದಕ್ಕೆ ನಾವು ಅದು ವ್ಯಾಕ್ಸಿನ್ಸ್ಗಳು ಕೊಡ್ತೀವಿ. ವ್ಯಾಕ್ಸಿನೇಷನ್ ಆದಮೇಲೆ ಕಂಪ್ಲೀಟಾಗಿ ಬೆಳವಣಿಗೆನೂ ಮಾಡ್ತೀವಿ, ಜೊತೆಗೆ ಕಸ್ಟಮರ್ ಕೇಳಿದ್ರು ಸಹ ಮರಿಗಳ್ನೂ ಕೊಡ್ತೀವಿ. 1 ಡೇ ಮರಿ, 30 ಡೇಸ್ ಮರಿ ಕೊಡ್ತೀವಿ, 40 ಡೇಸ್ ಕೊಡ್ತೀವಿ, 45 ಡೇಸ್ ಕೊಡ್ತೀವಿ. ಅದ್ರ ಮೇಲೆ ನೀವು ತೊಗೊಂಡೋಗಿ ಸಾಕ್ಬೋದು. ಬೇಗ ಒಂದು 3.5 ತಿಂಗಳಿಗೆ ಒಂದು 1.5 kg ಅವರೇಜ್ ಬರುತ್ತೆ ಹುಂಜ. ಯಾಟೆ ಬಂದುಬಿಟ್ಟು 1.2 1.3 ಬರುತ್ತೆ. 1,000 2,000 ಕೋಳಿ ಸಾಕಾಣಿಕೆ ಮಾಡೋರು ಇದನ್ನು ಮಾಡ್ಬೋದು. ಒಂದು 200 300 500 ಈ ಥರ ಸಣ್ಣ ಪ್ರಮಾಣದಲ್ಲಿ ಮಾಡೋ ರೈತರುಗಳು ಮಾಡ್ಬೋದು. ಬಟ್ ಇದನ್ನು ಏನಪ್ಪ ಅಂತ ಹೇಳಿದ್ರೆ ಒಂದು ಶೆಡ್ಡಲ್ಲಿಟ್ಟು ಸಾಕಬೇಕು. ಆಮೇಲೆ ಒಂದು 60 ದಿವಸ ನಂತರ ನೀವು ಹೊರಗಡೆ ಬಿಟ್ಟು ನಡೀತದೆ, ಫೀಡ್ ಇಲ್ದಂಗೆ ನಡೀತದೆ. ಬಟ್ ಫೀಡ್ ಕೊಡೋದ್ರಿಂದ ಏನಪ್ಪ ಇದು ನಿಮಗೆ ಅನುಕೂಲ ಅಂತ ಹೇಳಿದರೆ, ಕೋಳಿಗಳು ಸ್ವಲ್ಪ ಬೇಗ ತೂಕಕ್ಕೆ ಬರುತ್ತೆ, ನೀವು ಮಾರಾಟಕ್ಕೂ ಅನುಕೂಲ ಆಗುತ್ತೆ. ಫೀಡಿಗೆ ನಾವೇ ಕೊಟ್ಟಾಗ ಏನಾಗುತ್ತೆ, ಇಷ್ಟಂತ ಫೀಡ್ ತಿಂದ್ಬಿಟ್ಟು ಬೇಗ ಬೆಳವಣಿಗೆ ಬರುತ್ತೆ. ಹೊರಗಡೆ ಅಂತ ಬಿಟ್ಟಾಗ ಕಾಳು ಕಡಿ ಹುಳ ಪಳ ತಿನ್ಕೊಂಡು ಬೆಳೆಯೋಷ್ಟೊತ್ತು ಸ್ವಲ್ಪ ಲೇಟ್ ಆಗುತ್ತೆ. ಇದು ಇಷ್ಟೇ ಸರ್ ವ್ಯತ್ಯಾಸ. ಫೀಡಿಗೂ ಹೊರಗಡೆ ಆಹಾರ ಹುಡ್ಕೊಂಡು ತಿನ್ನೋದಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರೆ ಇಷ್ಟೇ. ಈಗ ಊರು ನಾಟಿಗಳಾದರೆ 6 ತಿಂಗಳಿಗೆ ಬರುತ್ತೆ, ಇದಾದರೆ ಒಂದು 3 ರಿಂದ 4 ತಿಂಗಳಿಗೆ ಬರುತ್ತೆ. ಈಗ ನೋಡಿ ನಮ್ಮ ಕೋಳಿ ಎಷ್ಟು ಹೆಲ್ತಿಯಾಗಿದ್ದಾವೆ. ಆಮೇಲೆ ಇದು ಬಂದುಬಿಟ್ಟು ನಿಮಗೆ 35 ದಿವಸದ್ದು. ಯಾಕೆ ರೈತರಿಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಸಣ್ಣ ಮರಿಗಳಿಂದ ನೀವು ತೊಗೊಂಡೋಗಿ 1 ಡೇ ಮರಿನ ಸಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಕಾರಣ ಏನಂದರೆ ಬ್ರೂಡಿಂಗ್ ಮಾಡಬೇಕು, ವ್ಯಾಕ್ಸಿನೇಷನ್ ಇರುತ್ತೆ, ಪ್ರತಿಯೊಂದಕ್ಕೂ ನಿಂತ್ಕೊಂಡು ಎಲ್ಲದನ್ನು ಮಾಡೋಕ್ಕಾಗಲ್ಲ ರೈತರಿಗೆ. ಎಲ್ಲ ರೈತರು ನಮ್ಮ ರೀತಿಯೇ ಇರಲ್ಲ. ಅದ್ರ ಜೊತೆಗೆ ನೋಡಿರಿ ಹೆಲ್ತಿಯಾಗಿರೋಂಥ ಕೋಳಿಗಳು ಇದು 35 ದಿವಸದ್ದು. ಇದನ್ನು ತೊಗೊಂಡೋಗೋದು ಏನಾಗುತ್ತೆ ನಿಮಗೆ ಅಂದರೆ, ಯಾವುದೇ ಥರ ವ್ಯಾಕ್ಸಿನೇಷನ್ ಇರಲ್ಲ, ನಿಮಗೆ ಯಾವುದೇ ಥರ ತೊಂದರೆ ಇರಲ್ಲ. ಫೀಡು ನೀರು ಕೊಟ್ಬಿಟ್ರೆ ತನ್ನಷ್ಟೇ ತಾನು ಬೆಳೀತಾ ಇರುತ್ತೆ. ಬೆಳೆಯೋದು ಗೊತ್ತಾಗಲ್ಲ, ದಿನಗಳು ನಾವು ಹೆಂಗೆ ಬೇಕಾದರೂ ಕಳೆದು ಬಿಡ್ಬೋದು. ಆದರೆ ಇದ್ರ ಜೊತೆ ನಾವು ಕಳೆಯೋದ್ರಿಂದ ಒಂದು ಲಾಭಾಂಶ ಸ್ಟಾರ್ಟ್ ಆಗುತ್ತೆ ನಮಗೆ. ನಿಮಗೊಂದು 90 ದಿನದಿಂದ 100 ದಿನದಲ್ಲಿ ಮರಿ ಬಂದುಬಿಡುತ್ತೆ, ದೊಡ್ಡ ಕೋಳಿ ಬಂದುಬಿಡುತ್ತೆ. ತಿಂಗಳಲ್ಲಿ ನೀವು 30,000 ಅವರೇಜ್ ಹಿಡಿದ್ರು 1,000ಕ್ಕೆ 1 ಲಕ್ಷ ರೂಪಾಯಿ ನೀವು ಆರಾಮಾಗಿ ಆದಾಯ ಮಾಡ್ಬೋದು ಒಂದು ಬ್ಯಾಚಿಂದ. 1,000 ತಕ್ಕಿದ್ರೆ 1 ಲಕ್ಷ ರೂಪಾಯಿ ಎಲ್ಲೂ ದೋಖ ಇಲ್ಲ ನಿಮಗೆ. ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ಇವತ್ತಿನ ರೇಟಿಗೆ 260 280 ರೂಪಾಯಿ ನೀವು ಸೇಲ್ ಮಾಡಿದ್ರು ಕೆಜಿಗೆ ಒಳ್ಳೆ ರೇಟ್ ಆಗುತ್ತೆ. ಅದ್ರ ಅಲ್ಲದೆ ನೀವು ತೂಕ ಕೊಡೋದಲ್ದೇ ಸಂತೆಗಳಿಗೆಲ್ಲ ನೀವು ಬೇಕಾದ್ರೆ ಒಂದು ಹ್ಯಾಟೇನ ಒಂದು ಹುಂಜಾನ ಕಟ್ಕೊಂಡು ಹೋದರೆ ಇವತ್ತು ಏನಿಲ್ಲ ಅಂದರೆ 1,200 ರಿಂದ 1,300 ರೂಪಾಯಿ ಸೇಲ್ ಆಗ್ತಾಯಿದೆ. ಆ ಥರ ಕೊಟ್ಟೋಗಿ ಇನ್ನೂ ಹೆಚ್ಚಿನ ಲಾಭ ತೆಗಿಬೋದು. ಇಲ್ಲ 1 ಲಕ್ಷ ದುಡಿದ್ರೆ ಅಲ್ಲಿ 120 130 ದುಡಿಬೋದು. ಆದರೆ ಏನು ಗೊತ್ತಾ ಸರ್, ಮರಿ ಸಾಕೋದು ತುಂಬ ಕಷ್ಟ. ಈ ಥರ ತೊಗೊಂಡು ಬೆಳವಣಿಗೆ ಮಾಡೋದ್ರಿಂದ ರೈತರಿಗೆ ತುಂಬ ಲಾಭ ಆಗುತ್ತೆ. ಮಾರ್ಕೆಟಲ್ಲಿ ಒಂದು 50 ರೂಪಾಯಿ ಜಾಸ್ತಿ ಇರುತ್ತೆ, ಯಾಕೆಂದರೆ ನಾವು ಸಹ ಕಷ್ಟಪಟ್ಟಿರ್ತೀವಿ. ನಮಗೊಂದು 50 ರೂಪಾಯಿ ಸಿಗಲಿ ಅನ್ನೋದಕ್ಕೋಸ್ಕರ ಒಂದು 50 ರೂಪಾಯಿ ಇಟ್ಕೊಂಡು ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಒಬ್ಬ ರೈತ ಇದ್ದರೂ 1,000 2,000 ಮರಿ ಮಾಡ್ಬೋದು ಸರ್. ಯಾವುದೇ ಥರ ಲೇಬರ್ನ ಇಟ್ಕೊಳ್ಳೋದು, ಲೇಬರ್ನ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಬಿಟ್ಟು ನಾವು ಮಾಡೋದು ಇದೆಲ್ಲ ಬೇಡ. ಅದ್ರ ಜೊತೆಗೆ ಇನ್ನೊಂದು ಹೇಳಿದೆ ನಿಮಗೆ, ನಾವು ಯಾಕಪ್ಪ ಸಣ್ಣ ಮರಿ ಸಾಕಬಾರ್ದು ಅನ್ನೋದು ಹೇಳ್ತೀವಿ ಅಂದರೆ, ಆ ಟೈಮಲ್ಲಿ ನಾವು ಬ್ರೂಡಿಂಗ್ ಮಾಡೋ ಟೈಮಲ್ಲಿ ಒಂದು 15 ದಿವಸದೊಳಗೆ ಮಾರ್ಟಾಲಿಟಿಗಳು ಇರುತ್ತೆ ಮರಿಗಳದು. ಆ ಮಾರ್ಟಾಲಿಟಿ ಟೈಮಲ್ಲಿ ನಿಮಗೆ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವೇನು ಮಾಡ್ತೀವಿ, ಇಲ್ಲೇ ಸಾಕಾಣಿಕೆ ಮಾಡಿಬಿಟ್ಟು ಅದರಲ್ಲಿ ಬರೋಂಥ 1% 2% 3%ವರೆಗೂ ಮಾರ್ಟಾಲಿಟಿ ಬರುತ್ತೆ. ಅದನ್ನೆಲ್ಲ ನಾವು ತೆಗೆದುಬಿಟ್ಟೆ ದೊಡ್ಡದು ಮಾಡಿ ನಿಮಗೆ ಈ ರೇಟಲ್ಲಿ ಕೊಡ್ತೀವಿ. ಆವಾಗ ನಿಮಗೊಂದು ಅನುಕೂಲ ಆಗುತ್ತೆ. ನೀವು ತೊಗೊಂಡೋಗಿ ಸತ್ತಿರೋದು ಮತ್ತು ಅದ್ರ ಜೊತೆಗೆ ಹ್ಯಾಂಡಿಕ್ಯಾಪ್ಟ್ ಆಗುತ್ತೆ ಒಂದ್ಸಲ, ನೀವು ಸರಿಯಾಗಿ ನೋಡದೇ ಇದ್ದಾಗ, ವ್ಯಾಕ್ಸಿನೇಷನ್ ಮಾಡದೇ ಇದ್ದಾಗ ಅದೆಲ್ಲ ನಿಮಗೆ ತಲೆನೋವು ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ತನ್ನ ಮರಿಗಳನ್ನ 30 ದಿವಸವರೆಗೂ ಸಾಕ್ಬಿಟ್ಟು 30 ದಿವಸ ನಂತರನೇ ಕೊಡ್ತೀವಿ ನಾವು. ಬುಕ್ಕಿಂಗ್ ಮಾತ್ರ ನಾವು ಮರಿ ಬಂದಿಂದನೇ ಬುಕ್ಕಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸರ್ ನಮಗೆ 30ನೇ ದಿವಸಕ್ಕೆ ಮರಿ ಬೇಕು, ನಮಗೆ ಈ ಡೇಟಿಗೆ ಕೊಡಿ ಅಂದರೆ ನಾವು ಆ ಡೇಟಲ್ಲಿ ನಮ್ಮ ಹತ್ರ ಮರಿಗಳು ಸಿಗ್ತದೆ ಅಂದರೆ ಆ ಡೇಟಿಗೆ ನಾವು ಬುಕ್ಕಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ರೈತರು ಡೈರೆಕ್ಟ್ ಫಾರ್ಮಿಗೆ ಬಂದಾದರೂ ನೋಡಿ ಮರಿ ನೋಡಿ ಬುಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ನೀವು ಬುಕ್ ಮಾಡ್ಬೋದು. ಯಾಕಂದರೆ ನಾವು ಇದರಲ್ಲೇ ಬಂದಿರೋದ್ರಿಂದ ಯಾವುದೇ ಥರ ನಿಮಗೆ ಫ್ರಾಡ್ ಆಗಲಿ ಅಮೌಂಟಿಗೆ ಏನೂ ಆಗೋಲ್ಲ. ವಿತ್ ನಮ್ಮ ಪ್ರೂಫ್ ಜೊತೆ ನಿಮಗೆ ಕಳಿಸ್ಕೊಡ್ತೀನಿ ನಾನು. ಮಾರ್ಕೆಟಿಂಗ್ ಏನಾರ ಹೆಲ್ಪ್ ಮಾಡ್ತೀರಾ ಸರ್? ಸರ್ ಅವ್ರಿಗೆ ಬೇಕಂದರೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಹೆಂಗೆ ಅಂತ ಕೇಳಿ, ಇವತ್ತು ಸಾಕಾಣಿಕೆಯಾರರು ತುಂಬ ಬೆಳವಣಿಗೆ ಅಷ್ಟು ಕಡಿಮೆ ಇದ್ದಾರೆ. ನಮ್ಮ BV3 ಇದು ಯಾವುದು ನಮ್ಮ ಮೈಸೂರು ನಾಟಿ ಸೊನಾಲಿ ಆಗಲಿ, ಜನಗಳು ಬೇಡಿಕೆ ಇದೆ, ತುಂಬ ಬೇಡಿಕೆ ಇದೆ. ಆದರೆ ಸಾಕೋರು ತುಂಬ ಕಡಿಮೆ ಇದ್ದಾರೆ. ಈಗ ನಿಮಗೆ ಒಂದು ಅಂಗಡಿಯವರು ಬಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೆ 3 ಕ್ವಿಂಟಲ್ 4 ಕ್ವಿಂಟಲ್ ತೊಗೊಂಡೋಗ್ತಾರೆ. ಈ ಥರ ಕಸ್ಟಮರ್ ನಾನು ಕೊಡ್ತೀನಿ. ಮೈಸೂರು ನಾಟಿ ಬಂದುಬಿಟ್ಟು 240 ರಿಂದ ಹಿಡಿದು 280 ರೂಪಾಯಿವರೆಗೂ KG ನಡೀತಾ ಇದೆ ಇವತ್ತು ಮಾರ್ಕೆಟು. ಇವತ್ತಿನ ಮಾರ್ಕೆಟ್ ಪ್ರೆಸೆಂಟ್ ನಿನ್ನೆ ಒಬ್ಬರಿಗೆ ಕೊಟ್ಟಿದ್ದೀನಿ 260 ರೂಪಾಯಿ KG ಕೊಟ್ಟಿದ್ದೀನಿ. ಇಲ್ಲ ಹರಪನಹಳ್ಳಿಯಿಂದ ಕೊಡಿಸಿದ್ದೀನಿ 260 ರೂಪಾಯಿ. 1.5 kg ಹತ್ತತ್ರ ಯಾಟೆ ಇದೆ, 16 17 ಹುಂಜ ಇದೆ. ಅದನ್ನು ನಾವು ಸಪ್ಲೈ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಸಾಕಾಣಿಕೆ ಆದಮೇಲೆ ಸರ್ ನಮಗೆ ಮಾರ್ಕೆಟಿಂಗ್ ತೊಂದರೆ ಆಗ್ಬೋದು ಅಂತ ಹೇಳ್ಬೋದು, ಸ್ವಲ್ಪ ನಾನು ಮಾರ್ಕೆಟಿಂಗ್ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ BV380 ಮೊಟ್ಟೆ ಮಾಡಿರಿ ನಮ್ಮ ಹತ್ರ ನಾನು ಸುಮಾರು 6 ವರ್ಷದಿಂದ ಕೊಡ್ತಾಯಿದ್ದೀನಿ. ಈ ಫೀಲ್ಡಲ್ಲಿ ನಾನು 16ನೇ ವರ್ಷ ಇದು. ಬೈಲರು ಮತ್ತು ನಾಟಿ ಇವೆಲ್ಲ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಕೇಜಸ್ ಸಿಗುತ್ತೆ, ಯಾವುದು BV380ಗೆ. ಅದ್ರ ಜೊತೆ ವೈಟ್ ಲೇಯರ್ BV300 ಬರುತ್ತೆ. BV300 ಸಹ ಕೊಡ್ತೀವಿ, ಅದಕ್ಕೂ ಕೇಜಸ್ ಸಿಗುತ್ತೆ.
ಅದರಲ್ಲಿ ನಿಮಗೆ 14 ವಾರ 15 ವಾರ 16 ವಾರ 17 ವಾರ 18 ವಾರವರೆಗೂ ನಮ್ಮ ಹತ್ರ ಬೋರ್ಡ್ ಸಿಗುತ್ತೆ. ಅದು 20ನೇ ವಾರಕ್ಕೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಫಾರ್ಮ್ ಬಂದುಬಿಟ್ಟು ಕಂಚಿಕೆರೆ, ಹರಪನಹಳ್ಳಿ ತಾಲೂಕು, ದಾವಣಗೆರೆಯಿಂದ 18 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್ ನೀವು BV380 ತೊಗೊಂಡ್ರೆ 100 ಬರ್ಡ್ಸ್ ತೊಗೊಂಡು ವಿತ್ ಕೇಸ್ ತೊಗೊಂಡ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ನಾವೇ. ಇಲ್ಲ ನೀವಾದರೂ ಬಂದರೆ ಒಂದು ರೇಟ್ ಇರುತ್ತೆ, ನಾವು ಕೊಟ್ಟರು ಒಂದು ರೇಟ್ ಇರುತ್ತೆ. ಇದು ಬಂದುಬಿಟ್ಟು ನೀವು 100 200 300 ಆದರೆ ನೀವೇ ತೊಗೋಬೋದು, ಅಂದರೆ 35-40 ದಿವಸದ್ದು. ಆಮೇಲೆ ಒನ್ ಡೇ ಮರಿ ಬಂದುಬಿಟ್ಟು 50 100 200 ಕೊಡಲ್ಲ, ಕೊಟ್ಟರೆ 1000 2000. ಹಾಗಾಗಿ ನಾವು ಒನ್ ಡೇ ಮರಿ ಅಂದರೆ ನಿಮಗೆ ತೊಗೊಂಡೋಗಿ ಬ್ರೂಡಿಂಗ್ ಮಾಡಬೇಕು ಒಂದು 15 ದಿವಸ. ಆಮೇಲೆ ಅದನ್ನೆಲ್ಲ ನೀವು ವ್ಯಾಕ್ಸಿನೇಷನ್ ಮಾಡಬೇಕು. ಹೊಸ ರೈತರಿಗೆ ಕಷ್ಟ ಆಗ್ಬೋದು. ಆದರೆ ಎಷ್ಟೇ ನೀವು ತೊಗೊಳ್ತೀನಿ ಅಂದರೆ 500 ಮೇಲ್ಪಟ್ಟು ತೊಗೊಂಡ್ರೆ ಒನ್ ಡೇ ಮರಿ ಕೊಡ್ತೀವಿ. ಬಾಕಿದು ನಿಮಗೆ 30 ದಿವಸದ ಮರಿ ಬೇಕಾದರೆ ನಿಮಗೆ 50 25 100 ನೀವೇ ಬೇಕು ಬಂದು ತೊಗೊಂಡು ಹೋಗ್ಬೋದು.